ಹಾಯ್ ಎಲ್ವಾನ್ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತು ನನ್ನ ವಿಡಿಯೋದಲ್ಲಿ ಯಾರೆಲ್ಲ ಇದಾರೆ ನೋಡಿದ್ರಲ್ಲ. ಇವತ್ತಿನ ವಿಡಿಯೋ ಏನಂತ ಅಂದ್ರೆ ನಿಮ್ಗೆ ಆಕ್ಚುಲಿ ಗೊತ್ತಾಗಿರುತ್ತೆ, ಇಲ್ಲೇನೋ ಬ್ಯಾಗ್ ಇಟ್ಕೊಂಡಿದ್ದಾಳೆ, ಏನ್ ವಿಡಿಯೋ ಮಾಡ್ತಿದ್ದಾಳೆ ಅಂತ ಅನ್ಕೊಂಡಿದ್ರ. ಇವತ್ತಿನ ವಿಡಿಯೋದ ಏನಪ್ಪಾ ಸ್ಪೆಷಲ್ ಅಂದ್ರೆ ವಾಚ್ ಇನ್ ನಮ್ಮು ಬ್ಯಾಗ್ ಅಂತ. ಈ ರಹಸ್ಯ ಏನಾಗಿರ್ಬೋದು, ಈ ಬ್ಯಾಗಿನ ಹಿಂದೆ ರಹಸ್ಯ ಏನೇನಿದೆ ಅಂತ ನಿಮ್ಮೆಲ್ರಿಗೂ ತೋರಿಸ್ತೀನಿ ಬನ್ನಿ. ನಮ್ ಜೀಜು ವಾಶ್ರೂಮ್ ಬ್ಯಾಗ್ ಅಂತ ಹೇಳ್ತಿದ್ದೆ. ವಾಶ್ರೂಮ್ ಅಲ್ಲ ಗೈಸ್, ವಾಶ್ ಬ್ಯಾಗ್. ಸಾರಿ, ಈ ವಾಶ್ ಬ್ಯಾಗ್ ಅಲ್ಲಿ ಏನೇನಿದೆ ಅಂತ ನೋಡೋಣ ಬನ್ನಿ. ಅಂಡ್ ವಿಡಿಯೋನ ಕಂಟಿನ್ಯೂ ಮಾಡೋಕು ಮೊದ್ಲು ಯಾರ್ಯಾರಿನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಅಂಡ್ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಎಷ್ಟೊಂದ್ ಜನ ಇನ್ನ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಲ್ಲ, ಅಲ್ಲಿ ಗಂಟೆ ತರ ಇರುತ್ತಲ್ಲ ಅದಕ್ಕೆ ಹೋಗಿ ಟ್ಯಾಪ್ ಮಾಡಿ ಬೇಗ ಬೇಗ, ಟನ್ 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 ಅಂತ. ಟನ್ ಟನ್ ಅಂತ ಹೋದ್ರಿ, ಅವಾಗ ನನ್ ವಿಡಿಯೋ ಹಾಕಿದ ತಕ್ಷಣನೇ ನಿಮ್ ಎಲ್ರಿಗೂ ನೋಟಿಫಿಕೇಶನ್ಸ್ ಬರುತ್ತೆ. ದಯವಿಟ್ಟು ಹೋಗಿ ಬೆಲ್ ಮೇಲೆ ಟನ್ 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 ಅಂತ ಗಂಟೆ ಹೊಡಿರಿ. ಅಂಡ್ ಲೆಟ್ಸ್ ಓಪನ್ ಅವರ್ ಬ್ಯಾಗ್ ಗೈಸ್. ವಾಶ್ರೂಮ್ ಬ್ಯಾಗ್, ಸಾರಿ ವಾಶ್ ಬ್ಯಾಗ್. ಗೆಸ್ ಮಾಡಿ, ಗೆಸ್ ಮಾಡೋಣ. ಫಸ್ಟ್ ಕಾರ್ತಿಕ್ ಕೊಡೋಣ, ಏನೇನ್ ಇರ್ಬೋದು ಈ ಬ್ಯಾಗ್ ಅಲ್ಲಿ. ನನ್ ಪ್ರಕಾರ ಒಂದು ಕರೆಕ್ಟ್ ಆಗಿ ಜಂಡು ಬಾಂಬ್ ಅಂತೂ ಇದ್ದೇ ಇರುತ್ತೆ ಅದ್ರೊಳಗೆ. ಅದಿದ್ದೇ ಇರುತ್ತೆ. ಮತ್ತೆ ಅಮೃತ ಅಂಜನ ಇದ್ದೇ ಸೊ ಇವಾಗ ಲಾಸ್ಟ್ ಕ್ಲಿಪ್ ಅಲ್ಲಿ ಬೇರೆ ದೂರ ಕೂತಿದ್ವಿ ಅಂತ ಮತ್ತೆ ಇವಾಗ ಫ್ರೇಮ್ ಚೇಂಜ್ ಮಾಡಿದೀವಿ. ಮೈಕ್ ಇಟ್ಕೊಳ್ಳೋ. ಸೊ ಈ ಬ್ಯಾಗ್ ಹೆವಿ ವೆಯ್ಟ್ ಇದೆ, ಅವಳಕ್ಕಿಂತ ಜಾಸ್ತಿ ಬ್ಯಾಗ್ ವೆಯ್ಟ್ ಇದೆ ಗೈಸ್. ನೋಡ್ರಿ ಇಲ್ಲಿ ಎಷ್ಟು ವೆಯ್ಟ್ ಇದೆ ಅಂತ. ಬ್ಲಾಗರ್, ಈಗ ಮನೇಲಿ ಇಬ್ರು ಬ್ಲಾಗರ್, ಇಲ್ಲಿ ಈ ಕಡೆನೆ ಇನ್ನೊಬ್ರು ಮಾಡ್ತಾರೆ. ಸೊ ಮೈಕ್ ಹಾಕೊಂಡಿದೀನಿ. ಫಸ್ಟ್ ಓಪನ್ ಮಾಡಿದ ತಕ್ಷಣನೇ ಇದೇನೋ ಗೋಲ್ಡ್ ಫೇಶಿಯಲ್ ಅಂತ. ಗೋಲ್ಡ್ ಫೇಶಿಯಲ್ ಸಲೂನ್ ರೇಂಜ್ ಅಂತೆ. ಸಲೂನ್ ರೇಂಜ್ 7 ಸ್ಟೆಪ್ ಗೋಲ್ಡ್ ಫೇಶಿಯಲ್ ಸಲೂನ್ ರೇಂಜ್. ಇವನ್ ಯಾಕೆ ಮಾಡ್ತಾನೆ ಅಂದ್ರೆ ಈ ಕಡೆಯಿಂದ ಒಂದು ಆಂಗಲ್ ಬಿಡು. ಗೈಸ್ ಲೋ ಬಡ್ಜೆಟ್ ಯೂಟ್ಯೂಬರ್ಸ್ ಹಿಂಗೆ ಇರ್ತಾರೆ ಗೈಸ್. ಅಯ್ಯೋ ಇದೇನೋ ರಸ ಇಲ್ಲ ಇದೆ ಗೈಸ್ ಇದ್ರಲ್ಲಿ. ನಾನೇನೋ ಗೈಸ್ ನಾನ್ ಇಷ್ಟ ದಿನ ಕಬೋರ್ಡ್ ಅಲ್ಲಿ ಇತ್ತು. ಲಾಸ್ಟ್ ವೀಕ್ ಎಲ್ಲ ಓದ್ಸತಿ ಬಂದಾಗ ಎತ್ಕೊಂಡ್ ಹೋಗ್ಬಿಟ್ಟವಳು ಇದನ್ನೆಲ್ಲ. ನಾನ್ ಅನ್ಕೊಂತಿದ್ದೆ ಏನೋ ಯೂಸೇ ಮಾಡಿಲ್ಲ ಅಂತ, ನಾನ್ ತೆಗ್ದೇ ಇರ್ಲಿಲ್ಲ ಇಷ್ಟ ದಿನ ಇಂದ. ರಸ ಎಲ್ಲ ಅರ್ಧೈತಿದ್ರಲ್ಲ ಆಲ್ರೆಡಿ. ಅಯ್ಯೋ ಶಿವ, ಅಯ್ಯೋ ಓಪನ್ ಮಾಡಿದಾಳೆ ಗೈಸ್ ಆಲ್ರೆಡಿ. ಇದೇನೋ ಗೋಲ್ಡ್ ಫೇಶಿಯಲ್ ನ ಮೇ ಬಿ ಮದ್ವೆ ಟೈಮ್ ಅಲ್ಲಿ ಓಪನ್ ಮಾಡಿರೋದು ಅನ್ಸುತ್ತೆ ಇದು. ಗೋಲ್ಡ್ ಆಗಿದ್ಯಾ? ಜೋರ ಹೊಡ್ದಂಗೆ. ಅಯ್ಯೋ ನಂಗ್ ಹೊಡ್ದಿಲ್ಲ. ಯಪ್ಪ ದೇವ್ರೆ, ಮಾ ದೇವ್ರೆ, ವಾಸನೆ ನೋಡ್ರೆ ವಾಂತಿ ಬರ್ತಾ ಇದೆ. ಅಯ್ಯೋ ನಾನು ಇಷ್ಟ ದಿನ ಹೊಸದು ಯೂಸೇ ಮಾಡಿಲ್ಲ ಅಂತ ನೀಟಾಗಿ ಸೇಫ್ ಆಗಿ ಇಡ್ತಿದ್ದೆ ಅಲ್ಲಿ. ನಂಗ್ ಗೊತ್ತಿರ್ಲಿಲ್ಲ ಇದ್ರೊಳಗೆ ಈ ತರ ದೃಶ್ಯ ಎಲ್ಲ ಇದೆ ಅಂತ. ಹಚ್ಕೊಂಡ್ಬಿಟ್ರೆ ಫುಲ್ ಪಳ ಪಳ ಅಂತೀನಿ ಅಂತ. ವಾಸನೆ ನೋಡು ಅಪ್ಪ, ಎಷ್ಟೋ ದಿವಸದ ವಾಸನೆ. ಸೊ ಫಸ್ಟ್ ಒನ್ ಇದಾಯ್ತು. ಸೊ ಫಸ್ಟ್ ಒನ್ ಇದೇನು, ಇದು ಸೆಲೂನ್ ರೇಂಜ್ ಅಂತೆ. ಸೆಲೂನ್ ರೇಂಜ್ ಗೋಲ್ಡ್ ಫೇಶಿಯಲ್ 7 ಸ್ಟೆಪ್ಸ್ ಫಸ್ಟ್ ಒನ್ ಇದು ಬ್ಯಾಗ್ ಅಲ್ಲಿ. ನೆಕ್ಸ್ಟ್ ಕೂಂಬ್, ನೀಮುಡ್ ಕೂಂಬ್ ಅಂತೆ ಗೈಸ್. ಪೇಂಟ್ ಹೊಡೆದಿದ್ದಾರೆ ಅರ್ಧ. ನೀಮುಡ್ ಅಂತ ಇದು. ಬಾಚ್ಕೊಂತ ಇದೆ. ಇಲ್ಲೇನೋ ಕಂತ್ರಿ ಕೆಲ್ಸ ಮಾಡ್ತಾ ಇದೆ. ಬಾಚ್ಕೊಳ್ಳೋ ನೀನು. ನೀಮುಡ್ ಅಂದ್ರೆ ಹೇಳಿ. ಬೇವಿಂದು. ಸುಮ್ನೆ ಇರೋಲಿ ನೀನು. ಈಗ ಮುಚ್ಕೊಂಡು. ನನ್ ಕೂದ್ಲಿಲ್ಲ. ಅವು ಬಾಚ್ಕೊಂಡ್ರೆ ಉದುರು ಹೋಗುತ್ತೆ. ನಾನು ಏನ್ ಮಾಡೋಣ? ಕೂದಲು ತುಂಬಾ ಹೋಗಿದೆ. ಕಾಡಲ್ಲೊಂದು ಸೊಪ್ಪು ಸಿಗ್ತದೆ. ಅದಕ್ಕೆ ಹಂಗೆ ಅವು ಬಂದ್ಗಿದ್ದವು ಅಂತ. ನಮ್ದು ಆಲ್ರೆಡಿ ಹೋಗಿದೆ, ಬಾಂಡ್ಲಿ ಹಾಕ್ತಾ ಇದೀನಿ. ಇನ್ನ ಎಷ್ಟು ಹೋಗ್ತವೆ ಗೊತ್ತಿಲ್ಲ. ಅದಕ್ಕೆ ನೀ ಮುಡ್ನ ಯಾವಾಗ್ಲೂ ಪ್ರಿಫರ್ ಮಾಡ್ತೀವಿ. ಇಲ್ಲ ಕೂದಲು ಹೋಗಲ್ಲ ಅದಕ್ಕೆ. ನೋಡ್ರಿ ನಮ್ಮ ಅಕ್ಕಂದು ಕರೆ ಹೆಗ್ಣಂದು ಪೆಟ್ನೆ ಮೇನ್ ಗೊತ್ತಾ, ಕರೆ ಹೆಗ್ಣ ಅಂತ. ನೆಕ್ಸ್ಟ್ ಕ್ಲಿಪ್. ಅವೆಲ್ಲ ಜಯನಗರದಲ್ಲಿ 10 ರೂಪಾಯಿ 20 ರೂಪಾಯಿ 10 ರೂಪಾಯಿ 20 ರೂಪಾಯಿ ಕ್ಲಿಪ್ಸ್ ಅಂತೆ. ನೀ ಮುಡ್ಡಲ್ಲಿ ಬಾಚ್ಕೊಳ್ಳೋಣ ಇರಿ ಗೈಸ್.
ಮಕ್ಕಕ್ಕೆ ಆಮೇಲೆ ಸಾಕು, ನೀ ಮುದ್ದು ಜಾಸ್ತಿ ಕೂದ್ಲು ಹೋಗ್ಬಿಟ್ರೆ ಬಾಂಡ್ಲಿ ಆಗ್ಬಿಡ್ತೀನಲ್ಲ ನಾನು. ಇದು 3rd ಪ್ರಾಡಕ್ಟ್. ಓ 4th ಪ್ರಾಡಕ್ಟ್. ಮಗು ತಿಕ್ಕ ವರ್ಷದ ಇವಾಗ್ಲೇ ತಗೊಂಡಿದ್ದಾಳೆ. ಮಗು ತಿಕ್ಕ ವರ್ಷದ ಇವಾಗ್ಲೇ ತಗೊಂಡವಳು, ಅವಳೆ ಮುಖ ಒರೆಸ್ಕೊಳಕ್ಕೆ. ಅದು ಓಪನ್ ಸಿಮ್ ಮಾಡ್ಕೊಂಡಿದ್ದಾಳೆ. ಇದ್ ಮೇಲ್ಗಡೆದೆಲ್ಲ ಕಿತ್ತೆಸ್ತಿ. ಸ್ಮೆಲ್ಸ್ ಗುಡ್. ಸಕ್ಕತ್ತಾಗಿದೆ. ಇವಾಗ್ಲೇ ತಗೊಂಡಿದ್ದಾಳೆ, ಅನುಭವ ಮಾಡ್ತಾ ಇದ್ದಾಳೆ ಮಗು ತಿಕ್ಕ ವರ್ಷದನ್ನ ತಗೊಂಡು. 4th ಪ್ರಾಡಕ್ಟ್. ಓ ನಂದು ಇಲ್ಲೇ ಸಿಕ್ತಲ್ಲ ಗೈಸ್ ಪ್ರಾಡಕ್ಟ್, ಕದ್ಕೊಂಡ್ ಹೋಗಿದ್ದಾಳೆ ನೋಡಿ. ಇಲ್ಲಿ ಅಲ್ಲಿಗೆ ಹಾಕು. ಅಲ್ಲಿಗೆ ಹಾಕೋದು. ನಮ್ ಹಾಕೊಳ್ಳೋ ಕಾರ್ತಿ ಕಡೆ ಹಾಕೋದು. ಪೋಕಿ ಅದೇ ಕಾರ್ತಿಗೆ ಹಾಕಿದೀನಿ ನೋಡಿ. ನಂದು ಕತ್ಕೊಂಡ್ ಹೋಗಿದ್ದಾಳೆ. ಇವನಿಗೆ ಕಾರ್ತಿಕ್ ಬೋ ತರ ಹಾಕಿದ್ವಿ, ತಲೆಗೆ ಹಾಕೊಂಡು ಬೋನ್ ಇಲ್ಲಿಗೆ ಹಾಕಿದ್ವಿ. ಆಕ್ಚುಲಿ ಗೊತ್ತಾಗಿಲ್ಲ, ತಲೆಗೆ ಹಾಕೊಂಡು ಇಲ್ಲಿಗೆ ಹಂಗೆ ಇರ್ಲಿ ಬಿಡು. ನೀನ್ ಸುಮ್ನಿರು, ಒಂದ್ಸತಿ ಹಾಕೋಣ. ನಾವ್ ಹೇಳಿದ್ ಕೇಳ್ಬೇಕ್ ನೀನು, ಟೀಮ್ ಅಂದ್ಮೇಲೆ. ಓ ವಾವ್, ಓ ನೆಕ್ಸ್ಟ್ ನಂದೇ ಕತ್ಕೊಂಡ್ ಹೋಗಿರೋದು ಮಸ್ಕಾರ. ನಾನ್ ಎಲ್ಲೋಯ್ತು ಅಂತ ಹುಡ್ಕಾಡ್ತಾ ಇದ್ದೆ, ಕತ್ಕೊಂಡ್ ಹೋಗಿದ್ದಾಳೆ. ಎಲ್ಲ ಕದ್ದಿರೋದೇ ಐತೆ. ಗೊತ್ತು, ನಮಗೆ ಇದ್ದು ನಮ್ ಜೊತೆಗೆ ಇದ್ದು ಮಾಡ್ತಾವ್ರೆ. ನಿಮ್ ಮಕ್ಳು ತಣ್ಣಗ ಇರ್ಲಿ, ಒಬ್ರಕ್ ನೋವು ಇಕ್ಬೇಡ್ರಿ. ನಾವ್ ಒಬ್ರಕ್ ಅನ್ಯಾಯ ಮಾಡ್ದವ್ರಲ್ಲ, ಒಬ್ರು ಅನ್ನ ಕಿತ್ಕೊಂಡವ್ರಲ್ಲ. ನೋಡ್ರಿ ನನ್ ಕತ್ಕೊಂಡ್ ಹೋಗಿದ್ದಾಳೆ. ಎಲ್ಲ ಸರ್ವಿಸ್ ಮಾಡಿ. ಓ ನೆಕ್ಸ್ಟ್ ಇದೇನೋ ಹೊಸ ಪ್ರಾಡಕ್ಟ್ ಗೈಸ್, ಬಾಡಿ ಲೋಷನ್ ಅಂತ ಏನೋ ಹೊಸ ತಗೊಂಡ್ಬಂದ. ಅದ್ ನಂದ್ ಕದ್ದಿರೋದು. ಎಲ್ಲ ಕದ್ದಿರೋ ಮಲ್ ಬ್ಯಾಗ್ ಅಲ್ಲಿ ಇರೋದೆಲ್ಲ. ಬ್ಯಾಗು ಕದ್ದಿರೋದೇ ಜೋತಿದು. ಇದು ಬ್ಯಾಗು ನಮ್ಮ ಮಕ್ಕಳನ್ನೇ ಗೈಸ್ ಕದ್ದಿರೋ ಜೋದು. ಸ್ಮೆಲ್ ಹೆಂಗ್ ಬರುತ್ತೆ ನೋಡೋಣ ಇರಿ. ಚೆನ್ನಾಗಿ. ಓ ವಾವ್ ಸಗದಾಗೈತೆ. ಏ ಅದು ಮದ್ವೆಗೆ ಯಾರೋ ಗಿಫ್ಟ್ ಇದು ಕೊಟ್ಟಿದ್ರು. ಯಾವ್ದ್ರ ಮತ್ತೆ ಅಂಕಲ್ ಬಿಯರ್ಡಿಗೆ ವಾಶ್ ಮಾಡ್ಬೇಕಾದ್ರೆ ಹಾಕ್ತಾರಲ್ಲ, ಅಲ್ಲ ಟ್ರಿಮ್ ಇದ್ ಮಾಡ್ಬೇಕಾರೆ. ಜಾಸ್ತಿ ಹಂಗೆ. ಇದ್ಯಾವ್ದು ನಂಬರ್ 1 ಅಂತ ಇದ್ಯಾವ್ದು. ಚೆನ್ನಾಗೈತೆ, ಬಾಡಿ ವಾಶ್ ತಾನೆ ಇದು. ಜಾಸ್ ನಂಬರ್ 1 ಚೆನ್ನಾಗಿದೆ ಗೈಸ್. ಇಟ್ ಸ್ಮೆಲ್ಸ್ ಗುಡ್. ಬಾಡಿ ಲೋಷನ್ ಚೆನ್ನಾಗೈತೆ ನೋಡಿ. ಕದ್ದೋಳಲ್ಲ ಹಚ್ಕೊಂಡಿರ್ತಾಳೆ ಬಿಡ್ರಿ, ಇವಳಿಗೇನ್ ಕೇಳೋದು. ನೆಕ್ಸ್ಟ್ ಪ್ರಾಡಕ್ಟ್ ಆಯ್ತಾ. ಓ ನೆಕ್ಸ್ಟ್ ನಂದು ಮಾಯಿಶ್ಚರೈಸರ್. ಏ ಅಲ್ಲ ಕುರ್ಕೆಲಿ ಇರ್ಲಿಲ್ಲ ಕಣೆ ಅಂತ, ಬರೀ ಸನ್ಸ್ಕ್ರೀನ್ ನಂದು ಎತ್ಕೊಂಡ್ ಹೋಗೋಳು ನೋಡಿ. ಇದ್ ನಂದು ಮತ್ ನೀನ್ ಹಚ್ಕೊಂತಿದ್ದೆ. ನಾನು ಎಲ್ಲೂ ಹೋಗಲ್ವಲ್ಲ, ಹೋಗಲ್ವಲ್ಲ, ಮನೇಲೇ ಇದ್ದೀನಲ್ಲ ಗೈಸ್, ಅದಕ್ಕೆ ಎತ್ಕೊಂಡ್ ಹೋಗೋಳು. ಅದಕ್ಕೆ ನಂಗೆ ಗೊತ್ತಾಗಿಲ್ಲ. ಓ ನೆಕ್ಸ್ಟ್ ಸನ್ಸ್ಕ್ರೀನ್. ಇದು ಉಳ್ದೆ ಬಿಡಿ. ಆಕ್ಚುಲಿ ಇದು ನನ್ನ ಹತ್ರ ಎಷ್ಟಿದೆ ಗೊತ್ತಾ? ಇದೇನ್ ಚೆನ್ನಾಗಿರಲ್ಲ. ಎಷ್ಟಿದಾವೆ? ಎಷ್ಟು ಅಂತ ತಗೊಂಡೆ, ಒಂದ್ 10-15 ಯೂಸ್ ಮಾಡಿದೀನಿ. ಏನು ಆಕ್ಚುಲಿ ಸನ್ಸ್ಕ್ರೀನ್ ಇಂಡಿಯನ್ ಸ್ಕಿನ್ ಟೋನ್ ಇರುತ್ತಲ್ಲ, ಅವ್ರಿಗೆಲ್ಲ ಸಕ್ಕ ಸೂಟ್ ಆಗುತ್ತೆ. ನಮ್ದೇನ ಫಾರಿನ್ ಸ್ಕಿನ್ ಟೋನ್. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಅದಕ್ಕೆ ಕಾಣಲ್ಲ ಇಂಡಿಯಾದಲ್ಲಿ ವಿಡಿಯೋ ಮಾಡ್ತಿರೋದು. ಇಂಡಿಯಾದಲ್ಲಿ ಅಲ್ಲ ಹಂಗೆ ಹೇಳಿದಲ್ಲ, ಇಂಡಿಯಾ ಬರೀ ಇಂಡಿಯಾದಲ್ಲಿ ಅಷ್ಟೇ ಸೂಟ್ ಆಗೋದು. ಇದು ಇಂಡಿಯಾದಲ್ಲಿರೋರಿಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಹೌದಾ? ಇದು ಮತ್ತೆ ನೀಟಾಗಿ ಬ್ಲೆಂಡ್ ಆಗುತ್ತೆ, ವೈಟ್ ಕಾಸ್ಟ್ ಏನು ಆಗಲ್ಲ, ಮತ್ತೆ ಸ್ಕಿನ್ ಪಿಳ್ಳ ಪಿಳ್ಳ ಅನ್ನುತ್ತೆ. ಹಿಂಗಿದ್ಯಾ? ಕರೆಗ್ನಾ ಯಾ ಕಳಿಸ್ತೀರಾ ಈಗ? ಹೈಡ್ರೇಟಿಂಗ್, ಬ್ರೈಟ್ನಿಂಗ್, ನೋ ವೈಟ್ ಕಾಸ್ಟ್, ಪ್ರೊಟೆಕ್ಟ್ ಅಗೇನ್ಸ್ಟ್ UV. ಇದೆ ಅದು AB ಅಂತ ಹೊಸದ್ ಬೇರೆ ಬಂದೈತೆ ಏನೋ, AB ರೇಸ್ ಅಂಡ್ ಬ್ಲೂ ಲೈಟ್ ಅಂತೆ. ಬ್ಲೂ ಲೈಟ್ ಅಂದ್ರೆ ಇವಾಗ ಇದ್ರ ರೇಸ್ ಬರುತ್ತಲ್ಲ, ಅದಕ್ಕೂ ಹಚ್ಕೊಂಡ್ ಕೂತ್ಕೊಳ್ಳೋಣ. ಖಂಡಿತ ಹೌದು. ಪ್ರಾಡಕ್ಟ್ ಇವಳ್ದು. ಓ ನೆಕ್ಸ್ಟ್ ಫೇವ್ರೆಟ್. ಅವಳ ಫೇವರೇಟ್ ಗೊತ್ತಲ್ಲ, ಅಮೃತ ಹಂಚಿನಿರ್ಲೇಬೇಕು. ಹಚ್ಕೊಂತೋಳಿ ಇವಾಗು ಮತ್ತೆ. ಇಲ್ಲ ನೋಡಿದೆ. ಅಗೇನ್ ನೆಕ್ಸ್ಟ್ ರೋಲ್ ಆನ್. ಇದು ಪಕ್ಕ. ಇದಂತೂ ಅದಿಲ್ಲ ಅಂದ್ರೆ ಪರವಾಗಿಲ್ಲ, ಇದಿರ್ಲೇಬೇಕು. ಇದಂತೂ ಇರ್ಲೇಬೇಕು ಖಂಡಿತವಾಗ್ಲೂ. ಓ ನೆಕ್ಸ್ಟ್ ಇಲ್ಲಿ ನಮ್ದು ಬ್ರ್ಯಾಂಡ್. ಅದ್ನೋ ದೇಬಿದಾಳೆ ಇದ್ದೆ ಬ್ಲಶ್ ನ ಓನ್ ಬ್ರ್ಯಾಂಡ್. ಅಲ್ಲಿ ಆಲ್ಕುರ್ಕೆಲ್ ಹಚ್ಕೊಳಕ್ಕೆ ಅದೇ ಅವ ಎಲ್ಲೂ ಹೋಗಲ್ಲ ಗೈಸ್, ಆದ್ರೂ ಬ್ಯಾಗ್ ತುಂಬ್ಕೊಂಡಿರ್ತಾಳೆ, ಎಲ್ಲೂ ಹೋಗಲ್ಲ. ಅಲ್ಲೇನ್ ಎಲ್ಲಾರು ಹೋಗ್ತಾಳೆ ಬಿಡು ಅಂತಾನಲ್ಲ. ನೆಕ್ಸ್ಟ್ ಸಂಘಕಾರ ಸೇರ್ಕ ಅಂತ ಅಂದಿದೀವಿ ಆಲ್ಕುರ್ಕೆಲಿ. ತಗೊಂಡವಳು ಬ್ಲಶ್ ಕತ್ಕೊಂಡ್ ನಂದು. ಆಕ್ಚುಲಿ ತುಂಬಾ ಚೆನ್ನಾಗಿ ಯೂಸರ್ ಫ್ರೆಂಡ್ಲಿ ಮತ್ತೆ ಬಿಗಿನರ್ ಫ್ರೆಂಡ್ಲಿ. ಹೌದು, ತುಂಬಾ ಯೂಸ್ಫುಲ್ ಆಗೈತೆ ನಮ್ಮ ಮನೆಗಂತೂ. ನೆಕ್ಸ್ಟ್ ಲಿಪ್ಸ್ಟಿಕ್ ಫೇಸಸ್ ಕನ್ನಡ. ಇದು ಅಷ್ಟೇ, ಹಿಂಗೆ ಬೆಣ್ಣೆ ತರ ಹಚ್ಕೊಳುತ್ತೆ. ನನ್ಗೇನ್ ಇಷ್ಟ ಆಗಿಲ್ಲ ಗೈಸ್ ಅದು.
ಇದೊಳ್ಳೆ ಸಗಣಿ ಮೆತ್ಕೊಂಡಂಗಾಗುತ್ತೆ, ನನ್ಗೆ ಇಷ್ಟ ಆಗಿಲ್ಲ ಅದಕ್ಕೆ. ನೀವು ಲೋಕಲ್ ಹಚ್ಕೊಂಡು ಇದೇನೋ ಔಷಧಿ ಬೇರೆ ಇಟ್ಕೊಂಡಿದ್ದಾಳೆ. ಅದಾ ಇದೇನ್ ಔಷಧಿ? ಇದೇನ್ ಗೊತ್ತಾ, ಡ್ಯಾಂಡ್ರಫ್ ಆಗಿರುತ್ತಲ್ಲ, ಓ ಇದು 6000 ಮೆಡಿಸಿನ್. ಇದೇನ್ 6000 ಮೆಡಿಸಿನ್? 6000 ಇದು ಒಂದು ಏನಾಗಿರ್ಲಿಲ್ಲ. ಸ್ಕಿನ್ ಎಲ್ಲ ಇಂಪ್ರೂವ್ ಮಾಡೋಣ, ಕೂದಲೆಲ್ಲ ಅದಕ್ಕೆ ಕಜ್ಜಿ ಬಂದಿದೆ. ಮದ್ವೆಗೆಲ್ಲ ಇಂಪ್ರೂವ್ ಮಾಡೋಣ ಅಂತ ಹೋಯ್ದ್ವಾ, ಅವನೆಲ್ಲ ಕೊಟ್ಟ. ಏನು ಹಚ್ಕೊಳ್ಳ ಏನು ಯೂಸ್ ಮಾಡಲ್ಲ. ಅವಳ ಯಾರ ಮೇಕಪ್ ಅವಳು ಬಂದಿಲ್ಲ ಬಡದ್ಲು, ಕಜ್ಜಿ ಹತ್ತೋಗೈತೆ ಮುಖ. ಅದು ಮೇಕಪ್ ವಿಡಿಯೋ ಒಂದಿನ ಮಾಡ್ತೀವಿ ರೀ. ಅವ್ರ ಸವಾಸಕ್ಕೆ ನಾನು ಹೋಗಲ್ಲ. ಮೇಕಪ್, ಟೈಲರು, ಆಮೇಲೆ ಫೋಟೋಗ್ರಾಫರ್. ನೆಕ್ಸ್ಟ್ ಪ್ರಾಡಕ್ಟ್. ಓ ಇದನ್ನೆಲ್ಲ ದೇವಿರದೆ ಪಕ್ಕ. ಇದು ಎಲ್ಲಿಂದ ದೇವಿರಡೆ? ಈಗಿನ ಇಂಡಿಯನ್ ಸ್ಕಿನ್ ಟೋನ್ ಅಂದ್ರೆ ಅದೇ ಚೈನೀಸ್ ಬಂತು. ಎಲ್ಲಿಂದ ದೇವಿದೆಯಾ ಇದನ್ನ ಹೇಳು. ಇದು ಟೀಮ್ ಡಿನ್ನರ್ ಕರ್ಕೊಂಡು ಹೋಗಿದ್ರು ಅವತ್ತು. ಹೇಳಿಲ್ವಾ ಇದ್ರಲ್ಲೆಲ್ಲ? ಇದ್ ಹೆಂಗೆ ತಿನ್ನ ತೋರ್ಸ್ಕೊಡಿ ಒಂದ್ಸಲ. ಇದು ಈ ತರ ಹಿಂಗ್ ಅಗಲಿಸ್ಬೇಕು. ಅದು ಲಟ್ ಅನ್ಸುತ್ತೆ. ಇದನ್ನ ಹಿಂಗ್ ಎತ್ಕೊ. ಅಯ್ಯ ಅದ್ ಆಕ್ಚುಲಿ ಮುರಿಬೇಕು ಅದನ್ನ. ಮುರಿಬಾರ್ದು, ಮುರಿಯೋದು ಬೇರೆ ಇದೆ. ಮುರಿಬೇಕು ಅದನ್ನ. ಅದು ತಿನ್ನಕ್ಕೆ ಬಿಡ್ತಾ ಇಲ್ಲ. ಅದು ದಪ್ಪದೈತಲ್ಲ ಬರಲ್ಲ. ಹಿಂಗೆ ಅದೇ ಸಿಗಿಸ್ಕೊಳುತ್ತೆ. ನಂಗೆ ಈಗ ಸಿಕ್ಸಕ್ ಬತ್ತೆ, ಅದಕ್ಕೆ ನಾನೇ ಸಿಗಿಸ್ತೀನಿ. ಅಯ್ಯೋ ಮೈಕ್ ಹೋಯ್ತು ಗೈಸ್. ಇದೈತ್ಕೋ ಮೈಕ್ ಏನೋ ಮಾಡಿದ್ಲಿ ಇವಳು ಒಂದ್ ಗತಿ. ಹೋಯ್ತು ಮೈಕು ಹೋಯ್ತು. ನೀಗುದು ಮೈಕ್ ನ. ನನ್ಗೇನ್ ಕೊಡ್ಸು ಈ ಸತಿ ಸ್ಯಾಲ್ರಿ ಗೈಸ್. ಬಿಡ ಇಲ್ಲೇನೋ ನಂದು ಇದನ್ನ ಇದೇನು ಈ ತರ ಎತ್ಕೊಂಡು ಅವ್ವಾ ತಿಂತೀನಿ. ಇದು ಎಲ್ಲಿಂದ ತಗೊಂಬಂದಿದ್ದು ಅಂತಂದ್ರೆ, ನಮ್ಮನ್ನ ಲಾಸ್ಟ್ ಮತ್ತು ಟೀಮ್ ಡಿನ್ನರ್ ಕರ್ಕೊಂಡು ಹೋಗಿದ್ರು. ಅವಾಗ ಅಲ್ಲಿ ಕೊಡ್ತೀವಿ ಸುಶಿ ತಿನ್ನಕ್ಕೆ. ಸುಶಿ ಬೇರೆ ತಿಂದಿದ್ಯಾ? ಸುಶಿ ತಿನ್ನಕ್ಕೆ. ಸುಶಿ ಸ್ಪೆಲ್ಲಿಂಗ್ ಹೇಳು. ನಾನ್ ತಿಂದಿಲ್ಲ, ಅದಕ್ಕೆ ನಂಗೆ ಗೊತ್ತಿಲ್ಲ, ಸುಮ್ನೆ ಇರು. ಇದನ್ ಬೇರೆ ಅಲ್ಲಾಡಿಸ್ಕೊಂಡ್ ತಂದಿದ್ದಾಳೆ. ಸುಶಿ ಸ್ಪೆಲ್ಲಿಂಗ್ ಗೊತ್ತಿಲ್ಲ. ಅಷ್ಟು ಹಿಂಡ್ಬಿಟ್ರು ನನ್ನ, ಎಷ್ಟು ಹಿಂಡ್ ಬೇಕೋ ಅಷ್ಟು ಹಿಂಡ್ಬಿಟ್ರು ನನ್ನ. ಸುಶಿ ತಿಂತಿದ್ವಿ, ತಿನ್ನಕ್ಕೆ ಇದನ್ ಕೊಟ್ಟಿದ್ರು. ಅವಾಗ ಕಣ್ಬಿತ್ತು. ನಾನು ಮತ್ತೆ ನಮ್ ಟೀಮ್ ಮೇಟ್ ಒಂದ್ 2-3 ಜನ ಇದಾರೆ, ಚೈಲ್ಡ್ಸ್ ಇದೀವಿ ನಾವ್, ಒಂದ್ 5 ಜನ. ಅಕ್ಕ ಅದೆಂತ ತಾಣನ ಅಂದ್ರು. ತಗೊಳ್ಳೋ, ನಮ್ ಮನೇಲಿ ನಾವ್ 5 ಜನ ಇದೀವಿ, ನಂಗ್ 3 ಕೊಡ, 3 ಜನ ಹಂಚ್ಕೊಂಡ್ ತಿನ್ಬೇಕು ನಾವು ಅಂತ ಇಸ್ಕೊಂಡೆ. ನಮ್ಮನೇಲಿ ಒಂದ್ ಬಿಟ್ಟೆ, ಇವ್ರ ಮನೆಗೆ ಒಂದ್ ತಗೊಂಡೋದೆ. ಇನ್ನೊಂದನ್ನ ಎಲ್ಲೋ ಮಾನಸಂಗ್ ಒಂದ್ ಕೊಟ್ಟೆ. ಮಾನಸ ಅವತ್ ತಗೊಂಡ್ರಿಲ್ಲ, ಅದಕ್ಕೆ ನೆಕ್ಸ್ಟ್ ಡೇ ಮಾನಸಂಗ್ ಒಂದ್ ಕೊಟ್ಟೆ. ಇಷ್ಟ ಆಗಿತ್ತು ಇದು. ಆದ್ರೆ ಇನ್ನ ತಿನ್ನೋದ್ ಬಿಟ್ಟು ಕೆರ್ಕೊಳಕ್ಕೆ, ಸಿಗುಸ್ಕೊಳಕ್ಕೆ, ಹಿಂಗ್ ಕೆರೆಯಕ್ಕೆ, ಹೊಡೆಯಕ್ಕೆ ಎಲ್ಲದಕ್ಕೂ ಯೂಸ್ ಮಾಡಿ. ಇವ್ನ ಹಿಂಗ್ ಹಾಕೊಂಡ್ ಕುತ್ಕೊಳಕ್, ಹಿಂಗ ಹಾಕೊಳ್ಳೋದು ಹಿಂಗ ಹಾಕೊಂಡ್ ಕುತ್ಕೊಂಡ್ ಹಿಂಗ ಹಾಕೊಂಡ್ ಕುತ್ಕೊಂತಾರೆ. ಅದಕ್ಕೆ ಯೂಸ್ ಮಾಡಿದೀವಿ. ಇವತ್ತರೆಗೂ ಮ್ಯಾಗಿ ತಿಂದಿಲ್ಲ. ನೆಕ್ಸ್ಟ್ ಪ್ರಾಡಕ್ಟ್ ಏನಿದೆ ನೋಡೋಣ ಬನ್ನಿ. ಯವ್ವಾ ಇದು ನೋಡಿದ್ರೆ ವಾಂತಿ ಬರುತ್ತೆ. ತುಟ್ಟಿಗ್ ಬೇರೆ ಹಚ್ಕೊಂತೀರ ನೀವು. ತುಟ್ಟಿಗ್ ಬೇರೆ ಹಚ್ಕೊಂತೀರ ಅದನ್ನ. ದೇವ್ರೆ ನೋಡಿ ಗೈಸ್, ಇಲ್ಲಿ ಲಿಪ್ ಲೈನರ್ಸ್. ಏಯ್ ಅದೆಲ್ಲ ಗಲೀಜ್ ಆಗುತ್ತೆ. ಇಷ್ಟ ಅಸಹ್ಯನ ಎಲ್ಲ ಹಚ್ಕೊಂತಾಳೆ. ಅದ್ರಲ್ಲೂ ನಮ್ ಪ್ರಾಡಕ್ಟ್ಸ್ ಕದ್ದು ಬೇರೆ ತಗೊಂಡ್ ಹೋಗಿದ್ದಾಳೆ. ಏನ್ ಗೊತ್ತಾ, ಕ್ಯಾಪ್ ಬೇರೆ ಇಲ್ವಲ್ಲ, ಗಲೀಜ್ ಆಗ್ತಿತ್ತು. ಬ್ಯಾಗ್ ಎಲ್ಲ ಗಲೀಜ್ ಆಗುತ್ತೆ. ತೊಳೆಯರ್ ಯಾರು ಅಂದ್ಬಿಟ್ಟು ಕವರ್ ಮಾಡ್ಕೊಂಡ್ ಕವರ್ಗೆ ಇಟ್ಕೊಂಡು. ಅದ್ ಯಾವ್ದೋ ನಿಂಬೆಹಣ್ಣು ಕಟ್ಟಿರೋ ಕವರ್ ಇದ್ದಂಗ ಐತಿ. ನಿಂಬೆಹಣ್ಣು ಕಟ್ಟೋ ಕವರ್ ಇದ್ದಂಗ ಐತಿ. ನಿಂಬೆಹಣ್ಣು ಕಟ್ಟೋ ಕವರ್ ಒಳಗೆ ಇವೆಲ್ಲ ಪ್ರಾಡಕ್ಟ್ಸ್ ಹಾಕನ ಇದ್ರಿ ಸೇಫ್ ಆಗಿ. ನಮ್ಗೂ ಇವನ್ನ ಹೆಚ್ಚಿಸ್ತಾಳೆ. ನಾವೇನಾರ ಪ್ರಾಡಕ್ಟ್ ಇರಲ್ವಲ್ಲ, ಇಸ್ಕೊಂಡು ಹೋಗ್ತೀವಲ್ಲ, ಅವಾಗ ತಗೊಳ್ರಿ ನನ್ನ ಹತ್ರ ಇದೆ ಅಂತ ಕೊಡ್ತಾಳೆ. ಓ ಅದ್ಭುತ ಇದು. ಏನದು? ಗ್ಲೂಗನ್ದು. ಏನು ಗ್ಲೂಗನ್ ಅಂದ್ರ? ಇದು ಸನ ಮಣ್ಸಕ್ ಹೋದಕ್ ತಂದಿದ್ನ. ನೈಟ್ 10 ಗಂಟೆ ತನಕ ಹುಡುಕಾಡಿ ಕುಡಿಲಿ. ಅವತ್ತು ರಾತ್ರಿ ಗನ್ನೊಳಕ್ ಇದನ್ನ ಫೆವಿಸ್ಟಿಕ್ ತರ ಹಿಂಗ್ ಬರ್ತಾ ಇರುತ್ತೆ ಗಮ್ಮು. ಹೌದಾ? ಈಟ್ ಆಗಿ ಬರುತ್ತಾ? ಈಟ್ ಮಾಡ್ಬೇಕಾ? ಈಟ್ ಆಗಿ ಅದೇ ಈಟ್ ಆಗ್ತದೆ, ಗಮ್ಮು ಈಟ್ ಆಗುತ್ತೆ. ಸ್ವಿಚ್ ಹಾಕಿರ್ಬೇಕು, ಅವಾಗ ಈಟಾಗಿ ಬರುತ್ತೆ. ಓಕೆ 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 ಓಕೆ. ಇದನ್ನ ಯಾಕೆ ಇಟ್ಕೊಂಡಿದ್ದೆ ಅದ್ರೊಳಗೆ? ವಾಶ್ ಬ್ಯಾಗ್ ಒಳಗೆ. ಬಿಹೈಂಡ್ ದ ಸ್ಟೋರಿ ಹೇಳ್ತೀವಿ ಕೊಡ್ರಿ ಇಲ್ಲಿ. ಇದು ಬಿಹೈಂಡ್ ದ ಸ್ಟೋರಿ. ಇವಳು ರಾತ್ರಿ ನೆನೆಸ್ಕೊಂಡ್ರು ನನಗೆ ಸನಮ್ ಆಗ್ಬೇಕು ವೇಲಿಗೆ.
ನಾವ್ ಎಲ್ಲಿಗೆ ಹೋಗೋಣ ಗೈಸ್ ಅವಾಗ ಹುಡ್ಕೊಂಡು ಅವಾಗ ಯಾವ first ವೇಲಿಗಂತ ಹೇಳು. ಯಾವ ಎಲ್ಗೆ ಅಂದ್ರೆ ಇವಳ್ದು ಮುಹೂರ್ತಮ್ದು ದುಪಟ್ಟ ಇತ್ತಲ್ಲ ಸನಮ್, ಅದೊಂದ್ ಫೋಟೋ ಹಾಕೊಂಡು ಅದನ್ನ ಆಕ್ಚುಲಿ ನಾನ್ ಬ್ಲಾಗ್ ಮಾಡಿದೀನಿ, ಇನ್ನ ಬಿಟ್ಟಿಲ್ಲ ಅದು ಅದನ್ನ. ಇವಾಗ ಸ್ಕ್ರೀನ್ ಮೇಲೆ ಬರುತ್ತೆ ನೋಡಿ. ರಾತ್ರಿ ನೆನ್ಸ್ಕೊಂಡ್ ಸನಮ್ ಬೇಕು ಅಂದ್ರೆ ನಾವ್ ಎಲ್ಲಿಗೆ ಹೋಗೋಣ, ಗ್ಲೂ ಗನ್ ಇತ್ತು ನಮ್ಮ ಮನೇಲಿ. ಆಮೇಲೆ ಇದನ್ನೆಲ್ಲ ಪ್ರಾಡಕ್ಟ್ ತಂದ್ ಆದ್ಮೇಲೆ ಆ ಗ್ಲೂ ಗನ್ ನೋಡಿದ್ರೆ ಕರೆಂಟ್ ಶಾಕ್ ಹೊಡಿತೈತೆ ಅದು. ಡೈರೆಕ್ಟ್ ಎಲ್ಲ ಆಫ್ ಡಿಪಿನೇ ಆಫ್ ಆಯ್ತು ಮನೆ. ಹೌದಾ? ಆತರ ಆಗೋಯ್ತು. ಆಮೇಲೆ ಇದೆಲ್ಲ ವೇಸ್ಟ್ ಐತೆ. ಆಮೇಲೆ ದೀಪಕ್ ಹಾಕೊಂಡ್ ಸಿಯಕ್ ಹೋಗೋಳ ಅದ್ರಲ್ಲಿ ಬರುತ್ತೆ ಅಂತ ಕಲಾವಿದೆ. ಅದು ಫುಲ್ ಬ್ಲಾಕ್ ಆಗೋಯ್ತು ಇದ್ರಿಂದ. ಅದು ಎಸದ್ವಿ ಎಲ್ಲೋ ಇಲ್ಲ ತೋರಿಸ್ತಾ ಇದ್ವಿ. ಈಗ ಲಾಸ್ಟ್ ಕ್ವಶನ್, ಈ ಗ್ಲೂಗನ್ ಯಾಕೆ ಇಟ್ಕೊಂಡೋಳ ಬ್ಯಾಗ್ ಒಳಗೆ? ಅದು ವೇಸ್ಟ್ ಆಗುತ್ತೆ. ನೆಕ್ಸ್ಟ್ ಫ್ಯಾಷನ್ ಡಿಸೈನ್, ಯು ನೋ ಫ್ಯಾಷನ್ ಡಿಸೈನ್. ಕಾಡುತ್ತಿರುವ ಕಟ್ಟ ಕಡೆಯ ಪ್ರಶ್ನೆ, ಈಗೂ ಗಂಟೆ ಗ್ಲೂಗನ್ ಯಾಕೆ? ಗ್ಲೂ ಗನ್ ಯಾಕೆ ಅವಳ ಬ್ಯಾಗ್ ಅಲ್ಲಿ? ಎಷ್ಟಿದು? ನೆಕ್ಸ್ಟ್ ಇನ್ನೊಂದ್ clip. ಯಾವ್ದೋ ಜ್ಯೋತಿ ಕ್ಲಿಪ್. clip. ಓ ಚೆಲ್ಲೇ ಹೋಗೈತೆ ಗಾಯ್ಸ್. ಅಯ್ಯೋ ಅಯ್ಯೋ ಅದೇನಾಗುತ್ತೆ ಓಪನ್ ಮಾಡಿ ಹಂಗೆ ಇಟ್ಬಿಟ್ರು ಹಾಗೆ. ನೆಕ್ಸ್ಟ್ ಅಂತಾರೆ, ನೆಕ್ಸ್ಟ್ ಅಂದ್ಬಿಟ್ಟು ಹಂಗೆ ಇಕ್ತಾರೆ ಓಪನ್ ಮಾಡಿ. ಇನ್ನೇನಾಗುತ್ತೆ ಚೆಲ್ದಲೆ? ಏ ಹೋಯ್ತು. ಗಾಯ್ಸ್ ನನ್ Same ಆಯ್ತು. ಯಾರೋ ಮೈಕ್ ಮೇಲೆ ಕಣ್ಣ್ ಹಾಕವ್ರೆ. ಯಾರೋ ನನ್ ಮೈಕ್ ಮೇಲೆ ನಿಜ ಕಣ್ಣು ಹಾಕಿದಾರೆ ಗೈಸ್. ಇರಿ ಮೈಕ್ ಸರಿ ನಾಯಿ ಕಣ್ ನರಿ ಕಣ್ ಅಯ್ಯೋ ನನ್ ಕೈಗೆಲ್ಲ ಆಯ್ತು. ನಂಗ್ ತಲೆಗಚ್ಚು ಸ್ಮೂತ್ ಆಗುತ್ತೆ. ಓ ನೆಕ್ಸ್ಟ್ ಇದು ನಂದೇ ದೇಬಿರತ್ ನಿಂದ ಸ್ವಿಸ್ ಬ್ಯೂಟಿ. ಜ್ಯೋತಿದಲ್ವಾ ಅದು? ನಂದೇ ಅದೇನ್ ಚೆನ್ನಾಗಿಲ್ಲ ಇದ್ ಚೆನ್ನಾಗಿಲ್ಲ. ಇದ್ ಚೆನ್ನಾಗಿಲ್ಲ, ಅದಕ್ಕೆ ನಾನು ಸುಮ್ನೆ ಆಗಿದ್ದೀನಿ. ಮಾರಮ್ಮ ನೆಕ್ಸ್ಟ್ ಬ್ಯೂಟಿ. ಓ ಇದು ಅವಳದು ನಾನ್ ದೇಬಿರೋದು ಬಿಡಿ. ಓ ಇಲ್ಲೊಂದ್ ಯಾವ್ದೋ ಇಟ್ಕೊಂಡಿದ್ದಾಳೆ. ಇದ್ ದೇಬಿರತ್, ಇದ್ ನಂದೇ ಗೈಸ್, ಇದ್ ನಂದೇ. ಇದ್ ದೇಬಿರದ್ ನಂದು. ಏನೇ ಅವಳ ಹತ್ರ ಇದೆ ಯಾಕೆ ಈ ಇಷ್ಟೊಂದು? ಈ ಪ್ರಾಡಕ್ಟ್ ಇದೆ ಆಕ್ಚುಲಿ, ಆದ್ರೂ ನಂದೇ ದೇಬಿದಾಳೆ. ಓ ವೈರ. ಅಯ್ಯೋ ಗೊತ್ತಲ್ಲ ಅಸಹ್ಯ, ನಮ್ ಜೀಜಿ ಯಾವಾಗ್ಲೂ ಹೇಳ್ತಿರ್ತಾಳಲ್ಲ, ಎಣ್ಣೆ ಕೈಲಿ ಲ್ಯಾಪ್ಟಾಪ್ ತೂ ಇಲ್ಲ ಕಣೆ, ಅದಿದ ಅನ್ಕಿರೋದು. ಹ್ಮ್. ಇದು ಅನ್ಕಿರೋದು ಯಾವ್ದದ್ದು? ಇದ್ದಿದ್ದು ಇವಾಗ ಸಿರಮ್ಮು. ಏರ್ ಸಿರಮ್. ಅದಕ್ಕೆ ಅರ್ಧ ಖಾಲಿ ಆಗೈತೆ ನೋಡಿ. ಅಯ್ಯೋ ಅದು ಓಪನ್ ಮಾಡಿ ಹಂಗೆ ಇಟ್ಬಿಟ್ರೆ ಹಚ್ಕೊಂಡು ಅದಕ್ಕೆ ಹಂಗಾಗಿರುತ್ತೆ. ಅದು ನೀನ್ ಕ್ಲೀನ್ ನೋಡಿರ್ತೀಯ ತಾನೆ ಹಚ್ಚಿರೋದು, ಕ್ಲೋಸ್ ಮಾಡಿಡ್ಬೇಕು ತಾನೆ. ನೆಕ್ಸ್ಟ್ ಹಚ್ತೀನಿ ಬಿಡವ ನಾನೇ. ನೀನು ವಾಶ್ರೂಮ್ ಅಲ್ಲಿ ಕೇಳಿದ ಬ್ಯಾಗ್ ಇನ್ನೆಲ್ಲ ಏನ್ ಮಾಡ್ತಾವ ಅಣ್ಣ? ವಾಶ್ರೂಮ್ ಬ್ಯಾಗ್ ಎಲ್ಲ ಆಕ್ಚುಲಿ ಇದು ಪ್ರಾಡಕ್ಟ್ ಹೆಂಗೆ ಇದು ಮಸ್ಕರ. ನೆಕ್ಸ್ಟ್ ಮಸ್ಕರ, ಸೈದ್ ಮಸ್ಕರ ಹುಡ್ಗೆ ಕೊಡ್ತೀನಿ. ಈ ಮಸ್ಕರ ಹೆಂಗೆ ಅಂತಂದ್ರೆ ಒಂದ್ ಸೈಡು ವಾಲ್ಯೂಮ್ ಇನ್ಕ್ರೀಸ್ ಮಾಡುತ್ತೆ ಐ ಲ್ಯಾಶಸ್ದು, ಇನ್ನೊಂದ್ ಸೈಡು ಲೆಂತ್ ಇನ್ಕ್ರೀಸ್ ಮಾಡುತ್ತೆ ಆಯ್ತಾ. ಸೊ ಇದು ಹೆಂಗೆ ಅಂತ ಅಂದ್ರೆ ಹಚ್ಬಿಟ್ಟು ಅದು ಸ್ಪ್ರೆಡ್ಡೇ ಆಗಲ್ಲ, ಹಿಂಗ್ ಕೆಳಗೆಲ್ಲ ಬರೋದು ಏನೂ ಆಗಲ್ಲ. ಒಂದ್ಸಲ ಮುಖ ತೊಳಿಬೇಕಾದ್ರೆ ಫುಲ್ ಹಿಂಗೆ ಮುಖ ಎಲ್ಲ ನೀರ್ ಮಾಡ್ಕೊಂಡ್ ಹಿಂಗಂದ್ರೆ ಸಾಕು, ಎಲ್ಲ ಕೈಗೆ ಬರುತ್ತೆ, ಸ್ಪ್ರೆಡ್ಡೇ ಆಗಲ್ಲ. ಇದೇ ತಕ್ಕತ್ತಿದ್ದು ನಿಂದುಡ್ಡ ಇದನ್ನೇ ಅವತ್ತು ತಕ್ಕೊಂತ ಇದ್ದು ಅಂತ ಕೇಳಿದ್ದು. ಅವಳ್ದೆ ಪೈಸಾ, ಬ್ರ್ಯಾಂಡ್. ಸ್ವಂತ ಬ್ರ್ಯಾಂಡ್ ಅಂತ. ನೆಕ್ಸ್ಟ್ ಇದೇನೋ ತಗೊಂಡಿದ್ದಾಳೆ, ಲವ್ ಬ್ಯೂಟಿ ಅಂಡ್ ಪ್ಲಾನೆಟ್ ಆರ್ಗ್ಯಾನಿಕ್ ಆರ್ಗ್ಯಾನ್ ಆಯಿಲ್ ಅಂಡ್ ಲ್ಯಾವೆಂಡರ್ ಅಂತ. ಆಕ್ಚುಲಿ ಸಿರಮ್ಮು ಸಖತ್ತಾಗೈತೆ, ಶಾಂಪೂನು ಅಷ್ಟೇ ಕ್ರೇಜಿಯಾಗಿ ಬರುತ್ತೆ. ಶಾಂಪೂನು ಚೆನ್ನಾಗೈತಿ ಪ್ರಾಡಕ್ಟ್. ಯಾಕೆ ಇವಾಗ ಅವಳ ಹತ್ರ ಶಾಂಪೂ ಇಲ್ಲ ಅಂದ್ರೆ ಪೈಸಾ ಜಾಸ್ತಿ, ಅದಕ್ಕೆ ತಗೊಂತಾ ಇಲ್ಲ ಇವಾಗ, ಸ್ವಲ್ಪ ಲೋ ಬಡ್ಜೆಟ್ ಅಲ್ಲಿ. ಬಡ್ಜೆಟ್ ಫ್ರೆಂಡ್. ನೆಕ್ಸ್ಟ್ ಓ ವಾವ್, ಇದೇನೋ ಹೊಸ ಪ್ರಾಡಕ್ಟ್, ಸ್ವಿಸ್ ಬ್ಯೂಟಿ ಐಲೈನರ್. ಇವಳು ದುಡ್ಡು ಕೊಟ್ಟು ತಗೊಂಡಿರೋದು ಇದು. ಅದ್ ನಂದಲ್ಲ ಆರ್ಡರ್ ಮಾಡಿದ್ದು. ದುಡ್ಡು ನಂದು, ಆರ್ಡರ್ ಯಾರ್ದಾದ್ರೇನು. ಓ ವಾವ್, ಇದೇನೋ ಚೆನ್ನಾಗಿದೆ, ಆದ್ರೆ ಇವಳಿಗೆ ಹಚ್ಕೊಳಕ್ ಬರಲ್ಲ ಅನ್ಸುತ್ತಿದ್ನ ನನ್ ಪ್ರಕಾರ. ಇದು ಹೆಂಗ್ ಗೊತ್ತಾ, ಹಿಂಗ್ ಹಚ್ಕೋ, ಸ್ವಲ್ಪ ಹೊತ್ತು ಬಿಡು, ಸ್ಪ್ರೆಡ್ಡೇ ಆಗಲ್ಲ ಇದು. ಓ ಫುಲ್ ಹಿಂಗೆ ಹೇಳು ನಮ್ ಸಬ್ಸ್ಕ್ರೈಬರ್ಸ್ಗೂ. ಎಲ್ಲ ಲಿಂಕು ಕಮೆಂಟು ಏನೇನ್ ಕೇಳ್ತಿರಲ್ಲ ಅದೆಲ್ಲ ಟಿಪಿಕಲ್, ಅದೆಲ್ಲ ಕೇಳ್ರಿ, ಅವಾಗ ಆಗ್ತಾಳೆ. ಅವಾಗೆಲ್ಲ ಕಳಿಸ್ತೀನಿ, ಹಚ್ಕೊಳೋದು ತೋರಿಸ್ತೀನಿ ನಿಮ್ಗೆ. ನೀವು ಲಿಂಕ್ ಅಂತ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ, ಅದನ್ನ ಲಿಂಕ್ ಲಿಂಕ್ ಅಂತ ಕಮೆಂಟ್ ಮಾಡ್ರಿ, ಯಾವ್ದು ಲಿಂಕ್ ಹಾಕನ. ನಿಮ್ಗೆ ಯಾವ ಪ್ರಾಡಕ್ಟ್ ಯಾವ ಪ್ರಾಡಕ್ಟ್ ಬೇಕು, ಕಣ್ಣಿಗೆ ಹಚ್ಕೊಳ್ಳೋದು, ಕಣ್ ಮೇಲ್ ಹಚ್ಕೊಳ್ಳೋದು ಎಲ್ಲ ಬರ್ದ್ಬಿಟ್ಟು ಹಾಕ್ರಿ, ನಾವ್ ಕಳಿಸ್ತೀವಿ. ಯಾವ್ದ್ ಪ್ರಾಡಕ್ಟ್ ಬೇಕು ಅಂತ ಪರ್ಟಿಕ್ಯುಲರ್ ಆಗಿ ನೀವು ಮೆನ್ಷನ್ ಮಾಡಕ್ಕೆ ನಾನು. ಸಬ್ಸ್ಕ್ರೈಬ್ ಮಾಡಿದವ್ರಿಗೆ ಅಷ್ಟೇ ಹಾಕೋದನ್ನ. ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದ್ರೆ ಲಿಂಕ್ ಡೈರೆಕ್ಟ್ ಹೋಗುತ್ತೆ. ಸಬ್ಸ್ಕ್ರೈಬ್ ಮಾಡಿದ್ರೆ ಡೈರೆಕ್ಟ್ ಲಿಂಕ್ ಬರುತ್ತೆ. ಎಲ್ಲ ಬಡ್ಜೆಟ್ ಫ್ರೆಂಡ್ಲಿನೇ ಇದ್ರೊಳಗಿರೋದು. ನೆಕ್ಸ್ಟ್ ಇದೇನೋ ಖಾಲಿ ಪೇಪರ್ನು ಹಿಡ್ಕೊಂಡಿದ್ದಾಳೆ ನೋಡ್ರಿ, ಇಲ್ಲಿ ಇದ್ರಲ್ಲಿ ಏನು ಇಲ್ಲ, ಖಾಲಿ ಪೇಪರ್ ನೋಡ, ನೋಡ, ಹಿಡ್ಕೊಂಡಿದ್ದಾಳೆ. ಓ ವಾವ್ ಗೈಸ್, ನೋಡ್ರಿ ರಿಸಲ್ಟ್ ಬಂತು.
ವಾವ್ ಸಕಾಲಾಗೈತೆ. ಒಂದ್ ಸ್ವಲ್ಪನೂ ಸ್ಮಡ್ಜ್ ಆಗಿಲ್ಲ ಅದು. ಹತ್ರ ಹೋಗಿ ತೋರಿಸ್ತೀಯಾ? ಈ ಪೇಪರ್ ಕಸದ್ ಬುಟ್ಟಿ ಇದು ಇದನ್ನ ಹಿಡ್ಕೊಂಡಿದ್ದಾಳೆ. ನೆಕ್ಸ್ಟ್ ಪ್ರಾಡಕ್ಟ್ ಇದು. ನೆಕ್ಸ್ಟ್ ಇದು ಕದ್ದಿರೋದು ನಮ್ ಜೀಜುತವಿಂದ. ಏನ್ ಕದ್ದಿರೋದು? ನಾವ್ ತಗೊಂಡಿರೋದು ಸ್ವಂತ. ಕೊಡ್ಸಿರೋದು ಯಾರು ಹೇಳು? ನೀವು ತಾನೇ ಜೀಜು ಕೊಡ್ಸಿರೋದು. ಅದು ಒಡ್ಕೊಂಡೆ ಇಲ್ಲ ಒಂದ್ ದಿವ್ಸನು. ಸ್ಮೆಲ್ ಹೆಂಗಿದೆ ನೋಡೋಣ ಇದು. ಆಯ್ತು ಬಿಡ್ ನಂಗು. ನೆಕ್ಸ್ಟ್ ಎಲ್ಲ ಬಿಟ್ಟದು. ಯಾವ್ದಿದು? ಚೆನ್ನಾಗಿದೆ. ಎಲ್ಲವೂ ಅಂಟಿಸ್ತಿದ್ದೆ ಇವಳ ಹತ್ರ ಪ್ರಾಡಕ್ಟ್. ಯಾಕೆ ಅಂದ್ರೆ ಅದ್ರೊಳಗಡೆ ಓಪನ್ ಆಗಿದೆ guys, ಅದಕ್ಕೆ. ಓ ನೆಕ್ಸ್ಟ್ ಇದು ಯಾರ ಹತ್ರ ಅದು ಲೆಗ್ ವರ್ಕೌಟ್ ಏನಾದ್ರು ಜಿಮ್ಮಿಗೆ ಅಪರೂಪಕ್ಕೆ ಒಂದ್ಸರಿ ಹೋದಾಗ ಲೆಗ್ ವರ್ಕೌಟ್ ಆದ್ಮೇಲೆ ಅದನ್ನ ಹೊಡ್ಕೊಳಕ್ಕೆ. ಮೂ ಓ ಇದು ಕದ್ದಿರೋದು. ಇದು ಆಕ್ಚುಲಿ ಇವಳು ತಗೊಂಡಿದ್ದಾಳೆ ನಂತರದ್ದು, ಆದ್ರೆ ನಂದ್ ಕದ್ದಿದ್ದಾಳೆ. ಮುಂದೆ ನೀನ್ ಕದ್ದಿದ್ದೆ ಅನಿಸ್ತಾ ಇದೆ. ಇನ್ನೊಂದ್ ಇದ್ರೆ ಅವಳು ಕದ್ದಿಲ್ಲ ಅಂತ. ಅದ್ ಬೆಂಗಳೂರಲ್ಲಿ ಬಿಟ್ಟು ಬಂದಿನ್ ಕಣ. ಕದ್ದಿರೋದು ಇದು. ಇವಳ ಹತ್ರ ಸೇಮ್ ಐತೆ. ನಾನು ಇವಳು ಒಂದೇ ದಿವಸ ತಗೊಂಡಿದ್ದು, ನಾನೇ ಆರ್ಡರ್ ಮಾಡಿದ್ದು, ಅವಳೇ ದುಡ್ಡು ಕೊಟ್ಟಿದ್ದು. ಆದ್ರೂ ಕದ್ದಿದ್ದಾಳೆ ಇದನ್ನ ನನ್ನ ಹತ್ರ. ಯಾರ್ ಕದ್ದಿರೋದು ಅಂತಾರ? ಅದು ನಂದು ಓನರ್ಶಿಪ್ ಇದೆ ಅದ್ರ ಮೇಲೆ. ವಾಟ್ ಎವರ್ ನನಗ್ ಕೊಟ್ಟಿದ್ಮೇಲೆ ನಾನು ನಂದೇ guys. ಅದು ಗ್ಲಾಸಿ ಎದ್ರೆ ಹೆಚ್ಕೊಂಡ್ ತೋರಿಸ್ತೀನಿ ನಿಮ್ಗೆಲ್ಲ. ಏನು ಬರ್ಲೇ ಇಲ್ಲ. ಏನು ಬರ್ಲಿಲ್ಲ ಅಂದೆ. ಅದು ನೈಟ್ ಟೈಮ್ ಕಾಣಿಸೋದು. ಹೌದಾ? ಇವಾಗ ಬೆಳಕಾಯ್ತಾ? ನೈಟ್ ಅಂದ್ರೆ ಕತ್ಲೆಲಿ. ನೆಕ್ಸ್ಟ್ ಪ್ರಾಡಕ್ಟ್ ನೋಡಿ ಇದು. night. ಯಾವ್ದ್ರದ್ದು ಇದು? ಸ್ವಿಸ್ ಬ್ಯೂಟಿದು ಲಿಪ್ ಗ್ಲಾಸ್. ಇಲ್ಲೆಲ್ಲ ಆಲ್ಮೋಸ್ಟ್ ಬಜೆಟ್ ಫ್ರೆಂಡ್ಲಿ ಇದೆ ಗೈಸ್ ಇರೋದು. ಯಾವ್ದು ಕಾಸ್ಟ್ಲಿ ಐಟಮ್ಸ್ ಬರ್ರಿ 180 rupees 120. ಇಟ್ಸ್ ಅ ಫೇವ್ರೆಟ್ ಅಂದ್ರೆ ಫೇವ್ರೆಟ್. ನೀವು ಯಾವ್ದೇ ಟ್ರೆಕ್ಕಿಂಗ್ ಹೋಗ್ಲಿ, ಏನ್ ಫುಲ್ ಮಳೆಲ್ ಬಿದ್ದು ಬೀಚಲ್ಲೆಲ್ಲ ಒದ್ದಾಡ್ ಬನ್ರಿ, ಈ ಲಿಪ್ಸ್ಟಿಕ್ ಹೋಗಲ್ಲ. ಬೇಕಾದ್ರೆ ನೀವು ಟ್ರೈ ಮಾಡಿ, ಕಮೆಂಟ್ ಮಾಡಿ. ನಾವ್ ಎಲ್ಲಾ ಟ್ರೆಕ್ಕಿಂಗ್ಸ್ ಹೋಗ್ಬೇಕಾದ್ರೆ ನಾವ್ ಇದೇ ಲಿಪ್ಸ್ಟಿಕ್ ಯೂಸ್ ಮಾಡೋದು. ಟ್ರೆಕ್ಕಿಂಗ್ ಅಲ್ಲಿ ಎಷ್ಟು ಮಳೆ ಬರ್ಲಿ ಏನಾರ ಆಗ್ಲಿ, ಫುಲ್ ಬೆಳಗ್ಗೆ ಹಚ್ಕೊಂಡೋದ್ರೆ ಸಂಜೆ ತನಕ ಇರುತ್ತೆ. ತಿಂದು ಬಿದ್ದು ಒದ್ದಾಡ್ ಬಂದ್ರು ಈ ಲಿಪ್ಸ್ಟಿಕ್ ಹಂಗೆ ಇರುತ್ತೆ, ಏನು ಹೋಗಿರಲ್ಲ. ಏನಂತೀಯ? ಹ್ಞೂ ಅಂತೀನಿ. ಆಕ್ಚುಲಿ ಸಕ್ಕದಾಗೈತೆ. ನನಗೂ ಇವಳೆ ತೋರ್ಸಿದ್ನ. ಎಷ್ಟು ಸಲ ತಗಲ್ಲ, ಇದು ಆಲ್ರೆಡಿ 3rd ಟೈಮ್ ಅನ್ಸುತ್ತೆ ಇವಳು ತಗೊಂಡ್ರದು. ಖಾಲಿ ಯಾಕಂದ್ರೆ ಆಗ್ತೈತೆ. ನನ್ ಫ್ರೆಂಡ್ ಅಲ್ಲಿ ಉಜ್ಮಾ ಅಂತ ಅವಳು ಸಜೆಸ್ಟ್ ಮಾಡಿದಿದ್ನ ಅವ್ರ ಊರ್ಗ್ ಹೋದಾಗ. ಸಕ್ಕದಾಗೈತೆ ಇದು. ಸಕಾಲಾಗೈತೆ. ನೀವು ಕೂಡ ಟ್ರೈ ಮಾಡ್ಬೇಕು ಲಿಪ್ಸ್ಟಿಕ್. ಇದು ವೈಶಿಂದು ಅವಳು ಬಿಟ್ಟೋಗಿರೋದು. ಕದ್ದವಳೆ ಹೆಂಗ್ ಬರುತ್ತೆ? ಅದೇ ನೋಡ್ರಿ, ನನಗೆ ವಯಸ್ಸು ಕೊಟ್ಟಿರೋದು, ಅದ್ರಿಂದ ಇವಳು ತಗೊಳಗೆ. ಓ ನೆಕ್ಸ್ಟ್ ನಂದೆ. ಹಿಂದೆ ಇದು ಮಾರಮ್ಮನ್ ಡಿಸ್ಕು. ಹಚ್ಕೊಂಡ್ಬಿಟ್ರೆ ಮಾರಮ್ಮನ್ ಡಿಸ್ಕು ತರ ಕಾಣಿಸ್ತೀವಿ. ನೆಕ್ಸ್ಟ್ ಇದ್ ನಂದೆ ಕದ್ದಿರೋದು. ನಾನೇನ್ ಹಚ್ಕಂತಿಲ್ಲ ಇದನ್ನ. ಆಕ್ಚುಲಿ ಚೆನ್ನಾಗ್ ಬರುತ್ತೆ ಇದು ಫೋಟೋಗೆಲ್ಲ. ನೆಕ್ಸ್ಟ್ ನಂದೆ ಗ್ಲಾಸ್. ಒಂದ್ ದಿವಸನು ಯೂಸೇ ಮಾಡಿಲ್ಲ ಗೈಸ್. ಇವಳು ಮಾಡಿಲ್ಲ ಅಂದ್ಕೊಂತೀನಿ. ಹಂಗೆ ಐತೆ ಪ್ರಾಡಕ್ಟ್. ಯೂಸ್ ಮಾಡಲ್ಲ ಏನಿಲ್ಲ, ಸುಮ್ನೆ ಎತ್ಕೊಂಡ್ ಹೋಗ್ತಾಳೆ. ಬ್ಯಾಗ್ ಅಲ್ಲಿ ತುಂಬ್ಕೋಬೇಕ, ವಾಶ್ರೂಮ್ ಬ್ಯಾಗ್ ಅಲ್ಲಿ ಅಷ್ಟೇ ಅಟ್ ದ ಎಂಡ್ ಆಫ್ ದ ಡೇ. ಓ ನೆಕ್ಸ್ಟ್ ಇದೇನೋ ಫೇಸ್ ವಾಶ್ ಇದು. ಇದು ಏನ್ ಗೊತ್ತಾ, ಎಷ್ಟೊಂದ್ ಫೇಸ್ ವಾಶ್ ಯೂಸ್ ಮಾಡಿದೀನಿ. ಇದನ್ನ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡ್ದಾಗಿಂದ ಕಜ್ಜಿ ಆಗಿದ್ಯಾ? ಇಲ್ಲ ಕಣೆ, ನಿಜ ಸಖತ್ತಾಗಿ ಯೂಸ್ ಆಗುತ್ತೆ. ಹೌದಾ? ಇದು ಮೇಕಪ್ ಇಂದ ಆಗಿರೋದು ಬಿಡು, ಅದ್ರ ಬಗ್ಗೆ ನಾವ್ ಮಾತಾಡಂಗಿಲ್ಲ. ಇದು ಯಾವ್ದಿದು? ಫೇಸ್ ವಾಶ್ ಲವ್ ಮಾರ್ಕ್. ಆಕ್ಚುಲಿ ಇವ್ರ ರಿಲೇಟಿವ್ಸ್ ಅದು. ಹೌದಾ? ಬ್ರ್ಯಾಂಡಾ? ಗೈಸ್ ನೀವು ಟ್ರೈ ಮಾಡಿ, ಸಕ್ಕದಾಗಿದೆ. ಏಜೆನ್ಸಿ ಕಣಪ್ಪ, ರಿಲೇಟಿವ್ಸ್ ಅಲ್ಲ, ನಮ್ದೇ ಏಜೆನ್ಸಿ ಅದು. ಅವರು ಇದನ್ನ ಮಾಡೋದು, ಏನ್ ಮಾಡೋದು, ಸೇಲ್ಸ್ ಮಾಡೋದು. ಅವರು ಸೇಲ್ಸ್ ರೆಪ್ರೆಸೆಂಟೇಟಿವ್. ಏನೋ ನಮ್ ಜೀಜು ಅವ್ರದ್ದು ಏಜೆನ್ಸಿ ಅಂತೆ ಇದು. ನಮ್ ಜೀಜು ಅವ್ರದ್ದು ಏಜೆನ್ಸಿ ಅಂತೆ ಇದು ಲವ್ ಮಾರ್ಕ್. ನೀವು ಟ್ರೈ ಮಾಡಿ, ಚೆನ್ನಾಗೈತೆ. ನಂದ್ ಆಯಿಲಿ ಸ್ಕಿನ್ ಸಕ್ಕದಾಗಿ ವರ್ಕ್ ಆಗುತ್ತೆ. ಆಯಿಲಿ ಸ್ಕಿನ್ ಯೂಸ್ ಮಾಡಬಹುದು. ಮಾಡ್ಬೋದು ಸಾರ್. ಆಯಿಲಿ ಸ್ಕಿನ್ ಇರೋರು ಯೂಸ್ ಮಾಡಿ. ಯೂಸ್ ಮಾಡ್ತೀವಿ. ಆಕ್ಚುಲಿ ಚೆನ್ನಾಗೈತೆ ಅದು. ನಂಗೆ ಸಖತ್ ಇಷ್ಟ ಅದು. ನಂದೇ ಗೈಸ್, ಇದು ನಂದೇ. ಅಲ್ಲಿ ನಮ್ಮ ಅಂಕಲ್ ತಂದು ಕೊಟ್ಟಿದ್ದು. ಹೌದಾ? ಮೊನ್ನೆ. ನಂದ್ ಹಂಗಾರ ಅವಳ್ದೆ ಬಿಡಿ. ನಂದು ಆತರದ್ದು ಕಳ್ದೋಗಿತ್ತು ನಮ್ಮ ಮನೆಗೆ. ಹಂಗಾರೆಲ್ಲ ನಂದೇ ನಿಂದೆ. ಅಕ್ಕ ಹೆಂಗ್ ಮಾಡ್ತಾಳ ನೋಡು. ಇದು ಅವಳ್ದೆ ಮೂಸ್ ನೋಡೋದು. ನಂದೆ ಇಷ್ಟ ದಿನ ಎಲ್ಲೋಗಿತ್ತು ಅಂತ ಹುಡ್ಕಾಡ್ತಿದ್ದೆ. ಇವಳ ಬ್ಯಾಗ್ ಅಲ್ಲಿ ಐತ್ ನೋಡ್ರಿ. ನಂದು ನಿಂದು ಅಂತ ಏನಿಲ್ಲ, ಎಲ್ಲ ನಮ್ದು. ಇದ್ಯಾವ್ದೋ ಡಬ್ಬ ತರ ಹಾಕೊಂಡಿದೀನಿ. ಇವನೊಂದು ಬಿಟ್ಟ ಡೈಲಾಗು. ನೆಕ್ಸ್ಟ್ ಇವಳ್ದೆ. ನಾನು ನಾಳೆ ಎತ್ಕೊಂಡು ಉಚ್ಕೋಬೇಕು ಇದ್ರಲ್ಲೇ. ಡ್ಯಾಸ್ಲರ್ ನೈಲ್ ಪಾಲಿಶ್. ಪಾಪ ಕಾರ್ತಿಕ್ಗೆ ನಿದ್ದೆ ಬರ್ತೈತೆ. ನೆಕ್ಸ್ಟ್ ಬ್ಲೆಂಡರ್, ಅದಕ್ಕೆಲ್ಲ ರಸಪಸ ಎಲ್ಲ ಇಳ್ದೈತೆ ಅವಳ್ದು. ಅದನ್ನೇ ಮತ್ ಮಕ್ಕಚ್ಕಂತಾಳೆ. ನಿನ್ನಂಗ್ ಗಲೀಜು. ನೆಕ್ಸ್ಟ್ ಮೋಸ್ಟ್ ಫೇವ್ರೆಟ್ ಅಂದು ಫೇವ್ರೆಟ್ ಇದು. ಮಸ್ಟ್ ಟ್ರೈ ಅಂತಾನೆ ಹೇಳ್ಬೋದು. ಟಿಂಟೆಡ್ ಸಿರಮ್. ಇದು ಟಿಂಟೆಡ್ ಸಿರಮ್.
ಹೆಂಗ್ ವರ್ಕ್ ಆಗುತ್ತೆ ಅಂದ್ರೆ ಈ ಅಪ್ಲೈ ಮಾಡಿದ್ರೆ ವೈಟ್ ಕಾಸ್ಟ್ ಆಗಲ್ಲ, ಮತ್ತೆ ಹಿಂಗೆ ಹಿಂಗ್ 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 ಪ್ಯಾಚ್ ಪ್ಯಾಚ್ ಆಗತ್ತಲ್ಲ, ಏನೂ ಆಗಲ್ಲ. ಫುಲ್ ಮೇಕಪ್ ಹಾಕ್ದಾಗ ಏನ್ ಲುಕ್ ಕೊಡುತ್ತೆ ಅದೇ ಲುಕ್ ಕೊಡುತ್ತೆ. ಫುಲ್ ಮ್ಯಾಟ್ ಫಿನಿಶ್ ತರ ಕೂತಿರೋದು ಸಕ್ಕತ್ತಾಗಿರುತ್ತೆ. ಮತ್ತೆ ಗ್ಲೋನು ಕೊಡುತ್ತೆ ಒಂದೊಂದ್ಸಲ. ಮೋಸ್ಟ್ ಆಫ್ ದ ಸೆಲೆಬ್ರಿಟೀಸ್ ಯೂಸ್ ಮಾಡ್ತಾರೆ ಇದನ್ನ. ಸೆಲೆಬ್ರಿಟೀಸ್ ಅನ್ನೋದಕ್ಕಿಂತ ಇನ್ಫ್ಲುಯೆನ್ಸರ್, ಕಂಟೆಂಟ್ ಕ್ರಿಯೇಟರ್ಸ್ ಎಲ್ಲ ಜಾಸ್ತಿ ಯೂಸ್ ಮಾಡ್ತಾರೆ. ಅದಕ್ಕೆ ನೀವು ಯೂಸ್ ಅಂಡ್ ಇದು ಬಡ್ಜೆಟ್ ಫ್ರೆಂಡ್ಲಿ ಕೂಡ. ತುಂಬಾ And ದಿನ ಇದು ತಗೊಂಡು ಎಷ್ಟು ಒಂದ್ ವರ್ಷ ಆಗಕ್ ಬಂತು, ನಾವ್ ಇಬ್ರು ಯೂಸ್ ಮಾಡ್ತೀವಿ. ಒಕೇಶನಲಿನೂ ಯೂಸ್ ಮಾಡ್ತೀವಿ, ನಾರ್ಮಲ್ ಡೇಸ್ ಅಲ್ಲೂ ಯೂಸ್ ಮಾಡ್ತೀವಿ. ಇನ್ನ ಬಂದೈತ್ ನಮ್ಗೆ, ಇನ್ನ ಒಂದ್ ವರ್ಷ ಯೂಸ್ ಮಾಡ್ಬೋದು ಇದನ್ನ. ಅದು ನಾನ್ ಅವಾಗ ಕಲಿತಾ ಇರ್ತೀನಿ ನೋಡಿ ಹತ್ರ. ಏನೋ ಆಯಿಂಟ್ಮೆಂಟ್ ಇವಳ್ದು. ಓಪನ್ ಪೋರ್ಸ್ ಆಗೈತಲ್ಲ ಇಲ್ಲಿ ತೂತ ತೂತ ತರ ಚಿಕ್ಕ ಚಿಕ್ಕಗೆ, ಅದು ಹಚ್ಕೊಳ್ಳೋದಿಕ್ಕತ್ತೆ. ಜುಡಿಯೋ ಜುಡಿಯೋ ನೈಲ್ ಪಾಲಿಶ್ ನಾನ್ ನಾಳೆ ಹಚ್ಕೋಬೇಕು. ಸಕ್ಕತ್ತಾಗೈತದ ಆಕ್ಚುಲಿ. ಟ್ರಾನ್ಸ್ಫರ್ ಪ್ರೂಫ್ ನೈಲ್ ಪಾಲಿಶ್ದು. ಇದೇನ್ ಗೊತ್ತಾ, ಇದ್ರ ಮೇಲೆ ಕೋಟಿಂಗ್ ಮಾಡ್ಕೋ. ನೀನಾಗ್ ನಿನ್ನ ನೈಲ್ ಪಾಲಿಶ್ ರಿಮೂವ್ ಮಾಡೋವರೆಗೂ ನೈಲ್ ಪಾಲಿಶ್ ರಿಮೂವ್ ಆಗಲ್ಲ, ಸ್ವಲ್ಪ ಹಿಂಗ್ ಹೋಗಲ್ಲ. ಇದೇನೋ ಗೈಸ್, ಅದ್ ಡಾಸ್ಲರ್ 70 rupees 50 rupees. ಅಗೇನ್ ಡಾಸ್ಲರ್. ಇದು ಕಾಜಲ್ ಕ್ರೇಜಿ ಬಿಡ. ಇವಳು ಮೋಸ್ಟ್ ಆಫ್ ದ ಟೈಮ್ ಇದನ್ನೇ ಯೂಸ್ ಮಾಡೋದು. ಈ ಕಾಜಲ್ ಹುಡುಕ್ಸಿದ್ ನೀನು ಇದ್ರಲ್ಲಿ ಚಿಕ್ಕಪೇಟೆಯಲ್ಲಿ 1,000 ಅಂಗಡಿ ಕೇಳಿದ್ರೆ ಚಿಕ್ಕಪೇಟೆಯಲ್ಲಿ. ತುಕಾಲಿ ಡಾಸ್ಲರ್ಗೆ ಅದು ಎಲ್ಲಾದ್ರೂ ಡಾಸ್ಲರ್ ಇಲ್ಲ ಅಂತ ಹೇಳೋರು. ಬೇರೆ ಬೇರೆ ಯಾವ್ದೋ ಪ್ರಾಡಕ್ಟ್ ಇದೆ, ಬೇರೆ ಪ್ರಾಡಕ್ಟ್ ಇದೆ. ಶೋ ನೆಕ್ಸ್ಟ್ ಯಾವ್ದೋ ಇದು ಯಾವ್ದೋ ಇದು ಅಷ್ಟೇ ಲಾಂಗ್ ಲಾಸ್ಟಿಂಗ್. ಓಬಿರೈನ್ ಕಾಲದ ಲಿಪ್ಸ್ಟಿಕ್ ಇದು ಯಾವ್ದೋ. ನೆಕ್ಸ್ಟ್ ಅಗೇನ್ ಕದ್ದಿರೋದ್ ನಂದು ಸ್ವಿಸ್ ಬ್ಯೂಟಿ ಟ್ರಾನ್ಸ್ಫರ್ ಪ್ರೂಫ್, ನಾನ್ ಟ್ರಾನ್ಸ್ಫರ್ ಪ್ರೂಫ್ ಸಾರಿ. ಇದು ನಂದೆ ಅಗೇನ್ ಸ್ಟುಡಿಯೋ. ಎಲ್ಲ ನಿಂದೆ. ಅಗೇನ್ ನಂದೆ, ಎಲ್ಲ ನಿಂದೆ. ನಿನ್ ಬ್ಯಾಗ್ ಅಂತಾನೆ ಮಾಡ್ಬಿಡತ್ತೆ. ಮುನ್ಸುತ್ತಲ್ಲ ಬ್ಯಾಗು. ಇದೇನೋ ಅವಳ್ದೆ ಗೈಸ್, ಇದೇನೋ ಕರಿಮಸಿ ತಗೊಂಡಿದ್ದಾಳೆ. ಅಲ್ಲ ನಮ್ಮ ಆಂಟಿ ಐಬ್ರೋ ಪೆನ್ಸಿಲ್. ಇದು ನಮ್ಮ ಅಮ್ಮಂದಂತೆ. ಅಯ್ಯೋ ಗೈಸ್, ಇದು ಇಷ್ಟ ದಿನದಿಂದ ನಾನು ಹೋದ್ವಾರ ಇವಳು ಬರೋಕು ಮುಂಚೆ ಏನೋ ಯೂಸ್ ಮಾಡಿಲ್ಲ ಅಂತ ಸೇಫ್ ಆಗಿ ಹಿಂಗ್ ಇಡ್ತಿದ್ವಿ. ಅದ್ ನೋಡಿದ್ರೆ ಓಪನ್ ಮಾಡಿದಾಳೆ. ಇದೆಲ್ಲ ನಮಗ್ ಗೊತ್ತ. ಇದು ಇನ್ನೊಂದ್ ಐತಿ, ಇನ್ನೊಂದ್ ಇಲ್ಲೇ ಬಿಟ್ಟೋಗಿದ್ದಾಳೆ. ಅದ್ ಯಾವ್ದೋ ಪಿಂಕ್ ಕಲರ್ ಬಾಕ್ಸ್. ಪರ್ಲ್ದ್ ಇಲ್ಲೇ ಬಿಟ್ಟೋಗೋಳೆ. ಅದನ್ನ ನಾವು ಸೇಫ್ ಆಗಿ ಇಡ್ತಿದ್ವಿ. ಬ್ರ್ಯಾಂಡ್ ಅದು, ಇದು ಗೋಲ್ಡ್ ಇಲ್ಲ ಕಣೋ, ಅದು ಪರ್ಲ್ ಫೇಶಿಯಲ್, ಇದು ಗೋಲ್ಡನ್ ಫೇಶಿಯಲ್. ನಾವು ಇದನ್ನ ಏನೋ ರಸ ಅಂತ ಅನ್ಕೊಂಡ್ ಅಲ್ಲಿ ಸೇಫ್ ಆಗಿ ಇಡ್ತಿದ್ವಿ. ಇದ್ ನೋಡಿದ್ರೆ ಎಲ್ಲ ಯೂಸ್ ಮಾಡಿ ಮುಗ್ದೋಗೈತೆ. ನಾನ್ ಸೇಫ್ ಆಗಿ ಇಡ್ತಿದ್ದೆ ಎಷ್ಟ್ ದಿವಸ ಇವನ್ನೆಲ್ಲ ತೊಳ್ದು. ನೆಕ್ಸ್ಟ್ ವ್ಯಾಸ್ಲಿನ್, ಅಗೇನ್ ವ್ಯಾಸ್ಲಿನ್ ಲಿಪ್ ಬಾಮ್. ಇದೇನು ನಂದು ಸ್ವಂತ, ನಾನೇ product ಓನರು. ಇದು. ಕಾಜಲ್ ರೆನೆ ಅನ್ಸುತ್ತೆ ಇದು. ಚೆನ್ನಾಗೈತಾ ಅಂದ್ಕೊಂಡ್ಯಾ? ಬ್ರಾಂಡೆಡ್ ಅದು. ರೆನೆ ಬ್ರ್ಯಾಂಡೆಡ್. ರೆನೆ ಅಲ್ಲ ಅದು, ಯಾವ್ದು? ಕೆ ಬ್ಯೂಟಿ ಅಂತ. ಕೆ ಬ್ಯೂಟಿ ಕಾಜಲ್. ಅಗೇನ್ ಲಿಪ್ಸ್ಟಿಕ್ ಇವಳ್ದೆ ನೋಡಿ. ಇವಳ್ದೆಲ್ಲ ಯೂಸ್ ಮಾಡಿರಲ್ಲ. ಈ ತರ ಹಿಂಗೆ ಸ್ವಂತ, ಸೀಲ್ ಕೂಡ ಓಪನ್ ಆಗಿರಲ್ಲ. ಸ್ವಂತ ಅದು. ಅವಳ್ದೆಲ್ಲ ಹಿಂಗೆ ಇರುತ್ತೆ. ಪೆನ್ ಡ್ರೈವ್ ಇಟ್ಕೊಂಡಿದ್ದಾಳೆ ಗೈಸ್. ಏನ್ತ್ರದು? ಅಯ್ಯೋ ಎಂಗೇಜ್ಮೆಂಟ್ ಇಂದು. ಅಯ್ಯೋ ಫೋಟೋನೇ ಬಂದಿಲ್ಲ ಇನ್ನ. ಇಲ್ಲೇ ಇಟ್ಕೊಂಡವಳು ಬ್ಯಾಗ್ ಆಗಿ. ಇದಕ್ಕೂ ಎಲ್ಲ ರಸ ಇಳ್ದೈತೆ ಫುಲ್ಲು. ಅದು ಹೊರಟೋಗುತ್ತೆ. ಎಲ್ಲಿಗೆ ಹೊರಟೋಗುತ್ತೆ? ಬಿಡು. ಹಂಗ. ನೆಕ್ಸ್ಟ್ ರಿಬ್ಬನ್ಸ್ ಇಟ್ಕೊಂಡಿದ್ದಾಳೆ. 3 ribbons. ಅಸ್ತ್ರ. ಇವಳ್ದು ಮೇನ್ ಅಸ್ತ್ರ ಏನ್ ಗೊತ್ತಾ? ಇವಾಗ ಮ್ಯಾರಿಡ್ ಅಲ್ವಾ, ಮ್ಯಾರಿಡ್ ವುಮೆನ್ ಅಲ್ವಾ, ಮೇನ್ ಅಸ್ತ್ರ ತೋರಿಸ್ತೀನಿ ಇರಿ ಏನಂತ. ಏನಾಗಿರ್ಬೋದು? ಸೊ ಇಷ್ಟ ಆಗಿತ್ತು ಇವಳ್ದು ವಾಶ್ ಬ್ಯಾಗ್ ನ ಕತೆ. ನಿಮ್ಗೇನ್ ಅನ್ಸುತ್ತೆ ಈ ಬ್ಯಾಗ್ ಬಗ್ಗೆ? ವಾಶ್ ಬ್ಯಾಗ್ ಅನ್ಸುತ್ತಾ, ವಾಶ್ರೂಮ್ ಬ್ಯಾಗ್ ಅನ್ಸುತ್ತಾ ಅಂತ ಪ್ಲೀಸ್ ದಯವಿಟ್ಟು ಕಮೆಂಟ್ ಮಾಡಿ. ಅವಳ ಬ್ಯಾಗ್ ಅನ್ಸುತ್ತಾ, ತನ್ಮಯನ್ ಬ್ಯಾಗ್ ಅಂತ ಕಮೆಂಟ್ ಮಾಡಿ. ಅದನ್ನು ಕಮೆಂಟ್ ಮಾಡಿ. ನಿಮ್ಮ ಅಭಿಪ್ರಾಯ ಬ್ಯಾಗ್ ಬಗ್ಗೆ? ನಮ್ಗ ಓಕೆ, ಆದ್ರೆ ಅದ್ರಲ್ಲಕ್ಕಿಂತ ಕದ್ದಿರೋ ಐಟಮ್ನೇ ಜಾಸ್ತಿ ಇದಾವೆ. ಸರ್ವಿಸ್ ಐಟಮ್ಸ್. ನೆಕ್ಸ್ಟ್ ಜೀಜು ನಿಮ್ಗೆ? ಇದ್ ನಿನ್ ಬ್ಯಾಗ್ ಅನ್ಸುತ್ತೆ, ಅವಳ ಬ್ಯಾಗ್ ಅನ್ಸುತ್ತಿಲ್ಲ. ಕರೆಕ್ಟ್ ಆಗಿ ಹೇಳಿ ಯಾರ ಬ್ಯಾಗ್ ಅಂತ. ನಮ್ಮೆಲ್ಲರ ಬ್ಯಾಗ್. ಸಾರಿ, ಇವ್ರಿಬ್ಬರ ಬ್ಯಾಗ್. ಅಷ್ಟೇ ಗೈಸ್. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಇಷ್ಟ ಆದಲ್ಲಿ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿ ಗೈಸ್ ಬೇಗ. ಪ್ಲೀಸ್ ಆ ಬೆಲ್ ಮೇಲೆ ಯಾರ್ಯಾರಿನ್ನ ಟ್ಯಾಪ್ ಮಾಡಿಲ್ಲ ದಯವಿಟ್ಟು ಹೋಗಿ ಓಡಿರಿ ಗಂಟೆನ. ನಾನು ಹಾಕಿದ ತಕ್ಷಣ ವಿಡಿಯೋ ನೋಟಿಫಿಕೇಶನ್ಸ್ ಫಂಡ್ ಅಂತ ಬರುತ್ತೆ. ನೀವು ಬೇಗ ಹೋಗಿ ನನ್ನ ವಿಡಿಯೋಸ್ ಎಲ್ಲ ನೋಡ್ಬೋದು. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಈ ವ್ಲಾಗ್ ಇಷ್ಟ ಆದಲ್ಲಿ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇನ್ನ ಯಾರ್ಯಾರೆಲ್ಲ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಲ್ಲ ದಯವಿಟ್ಟು ಹೋಗಿ ಪಟ್ ಅಂತ ಗಂಟೆನ ಹೊಡೀರಿ.
ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮಿಸ್ ಹಾಗೆ ಸಬ್ಸ್ಕ್ರೈಬ್ ಯಾರು ಸಬ್ಸ್ಕ್ರೈಬ್ ಮಾಡಿ guys.